ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 9ನೇ ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ, ಮೈಸೂರು ಸಬರ್ಬನ್ ಬಸ್ ಸ್ಟ್ಯಾಂಡಿಂದ 9 ಕಿಲೋಮೀಟ್ರ್ ಐತಿದೆ. ಕಂಪ್ಲೀಟ್ ಟಾರ್ ರೋಡ್ಗೆ ಅಡ್ಜಸೆಂಟ್. 26 ಗುಂಟೆ ಹಳೆ ಫಾರ್ಮ್ ಹೌಸ್ ಇದೆ. ಒಂದು 40ಕ್ಕಿಂತ ಜಾಸ್ತಿ ತೆಂಗಿದೆ ಫಲ ಕೊಡ್ತಾ ಇರೋದು. ಎದುರುಗಡೆ ಕಾಣ್ತಾ ಇದೆಯಲ್ಲ, ಈ ಥರ ಒಂದು ಮನೆ ಇದೆ. ಒಂದು ಸ್ಮಾಲ್ ಫ್ಯಾಮ್ಲಿ ಎಮರ್ಜೆನ್ಸಿಗೆ ಇರ್ಬೋದು, ಬಟ್ ಬೇರೆ ಮನೆ ಕಟ್ಕೊಳ್ಳೋ ತನಕ ನಡೀತಿದೆ. ಈ ಥರ ಇದೆ. ಇದರದ್ದು ಬೆಲೆ ಹೇಳ್ತಾರೆ 1 ಗುಂಟೆಗೆ 4.5 ಲಕ್ಷ. ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ನೆನ್ನೆ ಗೊತ್ತಾಗಿರೋದು, ಇದಕ್ಕೆ ಅಡ್ಜಸ್ಟೆಂಟೇ 1 ಎಕರೆ ಇನ್ನೊಂದು ಬಂದಿದೆ. ಬಟ್ ಅದು ಗದ್ದೆ, ಈ ಥರ ತೆಂಗು ಹಾಕಿಲ್ಲ. ಮತ್ತು ಆ ಜಾಗ ಕಾಲುವೆ ಏರಿ ಮಡ್ ರೋಡ್ ಇದು. ಬಟ್ ಇದಕ್ಕೆ ಅಡ್ಜಸ್ಟೆಂಟ್ ಇದೆ. ಇದು ತಗೊಂಡ್ರೆ ಈಗ ನಾನು ತೋರಿಸಿದ್ನಲ್ಲ, ಅದೇ ಟಾರ್ ರೋಡಿಂದನೇ ಕಂಟಿನ್ಯೂ ಪ್ರಾಪರ್ಟಿಗೆ ಹೊಟ್ಟೋಗ್ಬೋದು ಅಲ್ಲಿ ತನಕನೂ. ಬಟ್ ಇದು 4.5 ಲಕ್ಷ ಹೇಳ್ತಾ ಇದ್ದಾರೆ. ಈಗ ನಾನು ತೋರಿಸೋದು 26 ಗುಂಟೆಗೆ, ಅದು 2.5 ಲಕ್ಷ ಹೇಳ್ತಾ ಇದ್ದಾರೆ 1 ಗುಂಟೆಗೆ. ಇಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ. ನಾಲೆ ನೀರು, ಇದೇ ನೀರು ವರ್ಣ ನೀರು ವರ್ಣ KRS ಇಂದ ಬರೋದು. ಇದೇ ನೀರು ಈ ಗದ್ದೆಗೆ ಮತ್ತು ಎಲ್ಲ ಕಡೆ ಸರೌಂಡಿಂಗ್ ಬರೋದಿಲ್ಲಿ ಕಾವೇರಿ ನೀರು. ಈ ಪ್ರಾಪರ್ಟಿಯಲ್ಲಿ 45 ತೆಂಗಿನ ಮರ ಇದೆ, ಮತ್ತು ಆ ಮನೆ ಮಾಡಿದ್ದಾರೆ ಚಿಕ್ಕದು ನೋಡಿ. ಇದು ಬ್ಯಾಕ್ ಸೈಡ್ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ಅಡ್ಜಸ್ಟೆಂಟ್ ಅನ್ನಲ್ಲ, ಇದು ತಗೊಳ್ಳೋರಿಗೆ ಟಾರ್ ರೋಡ್ ಸಿಗ್ತದೆ. ಇಲ್ಲ ಅಂತಂದರೆ ಈ ಥರ ಮಡ್ ರೋಡ್ಗೆ ಹೋಗಬೇಕಾಗ್ತದೆ. ಈ ಪ್ರಾಪರ್ಟಿ ಕೊಡ್ತಾ ಇರೋದು ಇವ್ರಿಗೆ ಸಾಲ ಹೊಡಿತಾ, ಅದಕ್ಕೋಸ್ಕರ ಕೊಟ್ಬಿಡ್ತಾ ಇರೋದು. 1 ಎಕರೆ ಇದೆ, 2.5 ಲಕ್ಷ ಪರ್ ಗುಂಟ. ಮೈಸೂರು ಸಿಟಿ ಸೆಂಟ್ರಿಂದ ಇದು ಬಳಸ್ಕೊಂಡು ಬಂದರೆ 9-10 ಕಿಲೋಮೀಟ್ರ್ ಆಯ್ತದೆ. ಬಟ್ ನಾನು ಈಗ ಮೊದಲು ತೋರಿಸೋಣ ಆ ಜಾಗದಿಂದ ಹೋದರೆ 9 ಕಿಲೋಮೀಟ್ರ್, 2 ಅಡ್ಜಸ್ಟೆಂಟ್. ಆ ತೋಟ ತಗೊಳ್ಳೋರ್ಗೇ ಬೆನಿಫಿಟ್ ಇದು. ಇವ್ರಿಗೆ ಸಾಲ ಆಗ್ಬಿಟ್ಟೈತೆ, ಅದಕ್ಕೆ ಜಮೀನು ಕೊಡ್ತಾರೆ ಇವರು ನೋಡಿ. ಹ್ಞೂ ಅಂತಂದರೆ ಇದು ಅದು ಸೇರಿಸಿ ಇದು ಮಾಡಿದ್ರೆ ಲಮ್ಸಮ್ ರೇಟ್ ಸ್ವಲ್ಪ ಕಮ್ಮಿ ಆಯ್ತದೆ. ಯಾರಿಗಾದರೂ ಬೇಕು ಅಂದರೆ ಇದನ್ನು ತೋಟ ಮಾಡ್ಕೋಬೋದು. ತೋಟ ಮಾಡಿ ಇನ್ನೊಂದು ಸ್ವಲ್ಪ ಲೆವೆಲ್ ಮಾಡಿ ಲ್ಯಾಂಡ್ ಇದು ಮಾಡಿದ್ರೆ ದೊಡ್ಡದು ಫಾರ್ಮ್ ಹೌಸ್ ಆಗಿಬಿಡ್ತದೆ. ಆವಾಗ 1 ಎಕರೆ 26 ಗುಂಟೆ ತೋಟ ಆಗೋಯ್ತು. ಇದು ಎಂಥ ಬೇಸಿಗೆ ಬಂದ್ರೂ ಇಲ್ಲಿ ನೀರಿಗೆ ಶಾರ್ಟೇಜ್ ಆಗೋಲ್ಲ. ಈ ಥರದ್ದು ದೊಡ್ಡದು ಚಿಕ್ಕದು ಖಾಲಿ ಜಮೀನು ಇದೆಲ್ಲ ನನ್ನ ಹತ್ರ ಸುಮಾರಿದೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡೋದು. ಒಳ್ಳೆ ಟಚ್ ಇದೆ. ಇನ್ನೊಂದು ಕಡಿಮೆ ರೇಟಲ್ಲಿ 75 lakh ಫೈನಲ್, 1 ರೂಪಾಯಿನೂ ಕಮ್ಮಿ ಆಗೋಲ್ಲ. ಚಾಮರಾಜನಗರ ಹತ್ರ 2.5 ಎಕರೆ ತೋಟ, ಒಂದು ಟವರ್ ಇದೆ, ಅದ್ರದ್ದು ಬಾಡಿಗೆ ಬರ್ತದೆ, ಮೇನ್ ರೋಡ್ಗಿದೆ.